ರಾಜವಂಶಿ ಮ್ಯಾನ್ಷನ್. ಸಂಜೆ ಆಗಿತ್ತು. ಆದಿರಾ ಕೃತಿಕಾ ಜೊತೆ ತನ್ನ ರೂಮ್ ನಲ್ಲಿದ್ಲು. ರುದ್ರ ಯಾವಾಗ ಬರ್ತಾನೋ ಅಂತ ಅವಳು ವೇಟ್ ಮಾಡ್ತಿದ್ಲು. ಹೊರಗಿನ ಗಾರ್ಡನ್ ಅಲ್ಲಿ ಪಾರ್ಟಿಗಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಆಲ್ರೆಡಿ ಶುರು ಆಗಿತ್ತು. ಆದ್ರೆ ಪಾರ್ಟಿ ನೈಟ್ 9 ಗಂಟೆಗೆ ಇತ್ತು. ರುದಿಕಾ ಏನ್ ಹಾಕೋಬೇಕು ಅಂಡ್ ತಾನ್ ಏನ್ ವೇರ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅವಳಿಗಿತ್ತು. ಅವಳ ಹತ್ರ ಪಾರ್ಟಿಗಂತ ಸೂಕ್ತವಾದ ಬಟ್ಟೆಗಳೇ ಇರ್ಲಿಲ್ಲ. ಅದಕ್ಕೆ ಅವಳಿಗೆ ಸ್ವಲ್ಪ ಎಂಬ್ಯಾರೆಸಿಂಗ್ ಫೀಲ್ ಆಗ್ತಿತ್ತು. ರುದ್ರ ಅವಳಿಗೋಸ್ಕರ ತಂದಿದ್ದ ಬಟ್ಟೆಗಳು ನೋಡೋಕೆ ತುಂಬಾ ಚೆನ್ನಾಗಿದ್ರು ಪಾರ್ಟಿಗೆ ಹಾಕುವಷ್ಟು ಗ್ರ್ಯಾಂಡ್ ಆಗಿರ್ಲಿಲ್ಲ. ಅವಳು ಬರೀ ರೆಗ್ಯುಲರ್ ಡ್ರೆಸ್ಗಳನ್ನೇ ಅವಳಿಗೆ ಆರ್ಡರ್ ಮಾಡಿದ್ದ. ಅವಳು ತನ್ನ ಫೋನ್ ಎತ್ಕೊಂಡು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಅಂದ್ಲು, ನಾನ್ ಮಿಸ್ಟರ್ ರಾಜವಂಶಿಗೆ ಕಾಲ್ ಮಾಡ್ಬೇಕಾ? ಆದ್ರೆ ಅವನ ಆಮೇಲೆ ತುಂಬಾ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡಲ್ವಾ? ಇವತ್ತು ಬೆಳಿಗ್ಗೆ ಅವ್ನು ಮಾತಾಡೋದ್ ರೀತಿ ನೋಡಿದ್ರೆ ಈಗ ಕಾಲ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಆದ್ರೆ ನನ್ನ ವಿಷಯ ಪಕ್ಕಕ್ಕಿಡೋಣ, ರುದಿಕಾಗೋಸ್ಕರನಾದ್ರೂ ಕಾಲ್ ಮಾಡ್ಲೇಬೇಕು. ಹೀಗೆ ಹೇಳ್ತಾ ಅವಳು ರುದ್ರನ್ಗೆ ಕಾಲ್ ಮಾಡಿದ್ಲು. ಅದೇ ಟೈಮ್ಗೆ ಕಾರ್ ಓಡಿಸ್ತಿದ್ದ ರುದ್ರ ಫೋನ್ ರಿಂಗ್ ಆಗ್ತಿದ್ದಂಗೆ ಮುಗುಳ್ನಕ್ಕ. ಅವನು ಆದಿರಾಳ ಕಾಲ್ಗಾಗಿ ತುಂಬಾ ಹೊತ್ತಿನಿಂದ ವೇಟ್ ಮಾಡ್ತಿದ್ದ. ಕಾರಲ್ಲಿ ಬ್ಲೂಟೂತ್ ಆನ್ ಆಗಿತ್ತು, ಸೊ ಅವನು ಕಾಲ್ ಆನ್ಸರ್ ಮಾಡ್ದ. ಆ ಕಡೆಯಿಂದ ಆದಿರಾ ವಾಯ್ಸ್ ಕೇಳಿಸ್ತು. ಯಾವುದೇ ಅನುಮಾನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪಾರ್ಟಿಗೆ ಎಲ್ಲ ಪ್ರಿಪರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದ್ರೆ ನೀವಿನ್ನೂ ಹೃದಿಕಾ ಡ್ರೆಸ್ ಕಳ್ಸಿಲ್ಲ ಅನ್ನೋದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದು. ನೀವು ಅವಳನ್ನ ರೆಡಿ ಮಾಡೋಕೆ ಇಷ್ಟಪಡ್ತೀರಾ ಅಥವಾ ಅವಳನ್ನ ಡೈಪರ್ನಲ್ಲೇ ಪಾರ್ಟಿ ಕರ್ಕೊಂಡು ಹೋಗ್ತೀರಾ? ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ನೀನ್ ಯಾಕೆ ಕಾಲ್ ಮಾಡಿದೆ ಅಂತ ಕೇಳಿದ್ನಾ? ಹಾಗಾದ್ರೆ ಯಾಕೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ಯಾ ಅಂತ. ಆದಿರಾ ತಕ್ಷಣ, ನಾನ್ ನಿಮ್ಗೆ ಯಾವುದೇ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ, ನಾನು ಯಾಕೆ ಕಾಲ್ ಮಾಡಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ರುದಿಕಾ ಏನ್ ಹಾಕೋಬೇಕು ಅಂತ ಹೇಳಿ, ನಾನು ಅವಳನ್ನ ರೆಡಿ ಮಾಡ್ತೀನಿ, ನೀವು ಅವಳನ್ನ ಪಾರ್ಟಿ ಕರ್ಕೊಂಡು ಹೋಗ್ತೀರಾ ಅಲ್ವಾ ಅಂದ್ಲು. ರುದ್ರನ್ ಫೇಸ್ ನಲ್ಲಿ ಒಂದ್ ಸಣ್ಣ ನಗು ಇತ್ತು. ಆದಿರಾ ಯಾಕೆ ಪದೇ ಪದೇ ರುದಿಕಾನ ಪಾರ್ಟಿ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಯ್ತು. ಯಾಕೆ ಅವನು ಅಂದ್ರೆ ರುದಿಕಾನ ಒಬ್ಳೆ ಪಾರ್ಟಿಗೆ ಕರ್ಕೊಂಡು ಹೋಗ್ತಾನಾ, ಅಥವಾ ರುದಿಕಾ ಮಾತ್ರ ಯಾಕೆ ಪಾರ್ಟಿಗೆ ಹೋಗ್ತಾಳೆ? ಅವಳು ಕೂಡ ಅಂದ್ರೆ ಆದಿರಾ ಕೂಡ ಅವಳ ಜೊತೆ ಪಾರ್ಟಿಗೆ ಬರಲ್ವಾ ಅಂತ ಅವನಿಗೆ ಅನ್ನಿಸ್ತು. ಆದ್ರೆ ಅವನು ಈಗೇನು ಹೇಳಲಿಲ್ಲ. ಸ್ವಲ್ಪ ನಗ್ತಾ, ವರಿ ಮಾಡ್ಕೋಬೇಡ, ರುದಿಕಾ ಡ್ರೆಸ್ 10 ಮಿನಿಟ್ಸ್ನಲ್ಲಿ ಅಲ್ಲಿ ಬರುತ್ತೆ, ಇನ್ನೇನಾದ್ರೂ ಬೇಕಾ ಅಂದ. ಆದಿರಾ ಏನ್ ಹೇಳ್ಬೇಕಂತ ಗೊತ್ತಾಗ್ದೆ, ಏನು ಇಲ್ಲ, ಆದ್ರೆ ನಿಮ್ಗೇನಾದ್ರೂ ಹೇಳೋದಿದ್ರೆ ಹೇಳ್ಬಹುದು ಅಂದ್ಲು. ರುದ್ರ ಒಂದ್ ಕ್ಷಣ ಯೋಚಿಸಿ, ಹಾ ಹೌದು, ನಾನು ಏನೋ ಹೇಳೋದಿದೆ ಅಂದ. ಆದಿರಾ ಬೇಗನೆ, ಹಾಗಾದ್ರೆ ಹೇಳಿ, ನೀವ್ ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಿದ್ದೀರಾ ಅಂತ ಕೇಳಿದ್ಲು. ರುದ್ರ ಒಂದ್ ಕ್ಷಣ ಸುಮ್ಮನಾಗಿ, ಆಕ್ಚುಲ್ ಆಗಿ ನಿಮ್ಗೆ ಏನೋ ಹೇಳೋಕ್ ಇಷ್ಟ ಪಡಲ್ಲ, ಆದ್ರೆ ರುದಿಕಾ ತನ್ನ ಊಟ ತಿಂದಿದಾಳೋ ಇಲ್ವೋ ಅಂತ ಕೇಳೋಣ ಅನ್ಕೊಂಡೆ ಅಷ್ಟೆ. ಪಾರ್ಟಿಲಿ ಎಲ್ರು ಅವಳನ್ನ ಮೀಟ್ ಆಗ್ತಾರೆ, ಸೊ ಅವಳಿಗೆ ಫೀಡ್ ಮಾಡೋಕೆ ಟೈಮ್ ಸಿಗಲ್ಲ, ಆವಾಗ ಅವಳು ಕೋಪ ಮಾಡ್ಕೋತಾಳೆ. ಸೊ ಅವಳಿಗೆ ಮೊದಲೇ ಚೆನ್ನಾಗಿ ಊಟ ತಿನ್ಸು ಅಂತ ಅಂದ. ಆದಿರ ಫೇಸ್ ಪೂರ್ತಿ ಕೆಂಪಾಯ್ತು. ಅವಳು ಕೋಪದಿಂದ, ಹಾಗಾದ್ರೆ ನಾನ್ ರುದಿಕಾನ ಇಷ್ಟು ದಿನ ಹಸಿರಿನಿಂದ ಇಟ್ಟಿದ್ದೀನಿ ಅಂತ ನೀವು ಅನ್ಕೊಂತಿದ್ದೀರಾ? ಅವಳು ಆಲ್ರೆಡಿ ಅವಳಿಗೆ ಬೇಕಾದನ್ನೆಲ್ಲ ತಿಂದಿದ್ದಾಳೆ, ಅಂಡ್ ಅವಳು ಏನು ತಿಂದಿಲ್ಲ ಅಂತ ನಿಮಗೆ ಡೌಟ್ ಇದ್ರೆ ನೀವೇ ಬಂದು ಅವಳಿಗೆ ಊಟ ತಿನ್ಸಿ. ಇದ್ರೂ ಹೊರತಾಗಿ ನಿಮ್ಗೇನಾದ್ರೂ ಹೇಳೋದಿದ್ರೆ ಪ್ಲೀಸ್ ನನಗೆ ಹೇಳಿ ಅಂದ್ಲು. ಹೌದು, ನೀನು ನನಗೆ ಒಂದು ಚಾನ್ಸ್ ಕೊಟ್ರೆ ನಾನು ಏನಾದರೂ ಹೇಳೋಕೆ ಇಷ್ಟಪಡ್ತೀನಿ ಅಂತ ರುದ್ರ ಬೇಗನೆ ಅಂದ. ಆದಿರಳ ಮನ್ಸಲ್ಲಿ ಮತ್ತೆ ಹೋಪ್ ಬಂತು. ಅವಳು, ಹಾಗಾದ್ರೆ ನೀವು ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೇಳಿ ಅಂದ್ಲು. ರುದ್ರ ಸ್ವಲ್ಪ ಸ್ಮೈಲ್ ಮಾಡಿ, ರುದಿಕಾಗೆ ನಾನು ಕಳ್ಸಿರೋ ಡ್ರೆಸ್ಗಳನ್ನ ನೋಡು, ನಿನ್ಗದು ಕಂಫರ್ಟಬಲ್ ಇಲ್ಲ ಅನ್ಸಿದ್ರೆ ನನಗೆ ಬೇಗನೆ ಹೇಳು, ಇನ್ನೂ ಸ್ವಲ್ಪ ಟೈಮ್ ಇದೆ, ಸೊ ನಾವು ಅದಕ್ಕೆ ತಕ್ಕಂತೆ ಅರೇಂಜ್ಮೆಂಟ್ ಮಾಡೋಣ ಅಂದ. ಈ ಬಾರಿ ಆದಿರಾ ಕೋಪದಿಂದ ತನ್ನ ದೌಡೆಯನ್ನ ಬಿಟ್ಕೊಂಡು, ನೀವಿವಾಗ ಈ ಕಾಲ್ ಕಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ, ಇಲ್ದಿದ್ರೆ ನಾನು ನಿಮ್ಮನ್ನ ನಿಜವಾಗ್ಲೂ ಶಪಿಸ್ತೀನಿ, ಎಂತ ಮಹಾನ್ ಮನೋಹರ್ ಲಾಲ್ ದರ್ಜಿ ನೀವು ಅಂತ ಹೇಳ್ತಾ ಅವಳೆ ಕಾಲ್ ಕಟ್ ಮಾಡಿದ್ಲು. ರುದ್ರ ತನ್ನ ಫೋನ್ ದಿಟ್ಟಿಸಿ ನೋಡ್ತಾ, ಈ ಹುಡುಗಿ ಕೆಲವೊಮ್ಮೆ ನನ್ನನ್ನ ಸಮೋಸ ಮಾರಾಟಗಾರನ್ಗೆ ಕಂಪೇರ್ ಮಾಡ್ತಾಳೆ, ಇವಾಗ ದರ್ಜಿ ಅಂತಾನೂ ಕರಿತಿದ್ದಾಳೆ ಅಂತ ಅನ್ಕೊಂಡ. ಅವನ್ ನಗ್ತಾ, ಸ್ವಲ್ಪ ಪೇಷನ್ಸ್ ಇರಲಿ ಸ್ವೀಟ್ ಹಾರ್ಟ್, ಈ ರುದ್ರ ರಾಜವಂಶಿ ತನ್ನ ದೊಡ್ಡ ಹಾರ್ಟ್ ಬೀಟ್ ಅಂಡ್ ಸಣ್ಣ ಹಾರ್ಟ್ ಬೀಟ್ ಇಬ್ರಿಗೂ ಸಖತ್ ಪ್ರಿಪ್ರೇಷನ್ ಮಾಡಿದಾನೆ ಅಂದ. ಆದಿರಾ ರುದಿಕಾನ ನೋಡಿ,
ಸರಿ, ನಿಮ್ ತಂದೆ ತುಂಬಾನೇ ಇಂಟೆಲಿಜೆಂಟ್, ಅದಕ್ಕೆ ಅವರು ಇಷ್ಟು ದೊಡ್ಡ ಬಿಸ್ನೆಸ್ ನಡೆಸ್ತಿದ್ದಾರೆ. ಆದ್ರೆ ನಾನ್ ಹೇಳ್ತಿರೋದು ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ಗೂ ಬಟ್ಟೆ ಕಳಿಸ್ಕೊಡು ಅಂತ ನಾನು ಅವ್ರನ್ನೇ ನೇರವಾಗಿ ಕೇಳ್ಬೇಕಿತ್ತಾ? ನಿನ್ನೆ ಹೃದಿಕಾಗೆ ತಾಯಿ ಆಗೋದು, ಮದ್ವೆ ಆಗೋದು, ಇಷ್ಟೆಲ್ಲ ಆಡಂಬರ ಅಂಡ್ ಶೋ ಆಫ್ ಬಗ್ಗೆ ಮಾತಾಡಿದ್ರು. ಆದ್ರೆ ಏನ್ ಮಾತಾಡ್ಬೇಕೋ ಅದ್ರ ಬಗ್ಗೆ ಮಾತ್ರ ಅವರಿಗೆ ಮಾತಾಡೋಕ್ ಬರ್ತಿಲ್ಲ. ಅವ್ರು ಹಾರೋಗಿರೋ ದೀಪದ ತರ ಇದ್ದಾರೆ. ನಾನು ವೇಳೆ ನಿಜವಾಗ್ಲೂ ಅವ್ರನ್ನ ಮದ್ವೆ ಆದ್ರೆ ಫಸ್ಟ್ ಅವರಿಗೆ ಎಣ್ಣೆ ಹಾಕಿ ರೆಡಿ ಮಾಡ್ತೀನಿ ಅಂದ್ಲು. ಹೀಗೆ ಹೇಳ್ತಿರುವಾಗ ಅವಳ ಮುಖದಲ್ಲಿ ಹತಾಶೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆಗ್ಲೇ ರೂಮ್ ಡೋರ್ ನಾಕ್ ಆಯ್ತು. ಅವಳು ಹೋಗಿ ಡೋರ್ ಓಪನ್ ಮಾಡಿದ್ಲು. ಅಲ್ಲಿ ವಿವಾನ್ ನಿಂತಿದ್ದ. ಅವನು ಆದಿರಾ ಅಂಡ್ ಹೃದಿಕಾ ಇಬ್ರಿಗೂ ಬೇಕಾದ ಡ್ರೆಸ್ಸಸ್ ಅಂಡ್ ಬೇರೆ ಆಕ್ಸೆಸರೀಸ್ ತಂದಿದ್ದ. ಅವನ ಜೊತೆ ಆದಿರಾಳಿಗೆ ಮೇಕಪ್ ಮಾಡೋಕೆ ಬಂದಿದ್ದ ಇಬ್ರು ಮೇಕಪ್ ಆರ್ಟಿಸ್ಟ್ ಕೂಡ ಇದ್ರು. ಆದಿರಾ ವಿವಾನ್ ಕಡೆ ನೋಡಿ, ಇಷ್ಟೆಲ್ಲ ಸಾಮಾನು ಅಂಡ್ ಈ ಹುಡುಗಿರು ಇವರು ಇಲ್ಲೇನ್ ಮಾಡ್ತಿದ್ದಾರೆ? ಇವರು ಹೃದಿಕನ ಹೊರಗ್ ಕರ್ಕೊಂಡು ಹೋಗ್ತಾರಾ ಅಂತ ಕೇಳಿದ್ಲು. ವಿವಾನ್ ತಲೆ ಅಳ್ಳಾಡ್ಸಿ, ಇಲ್ಲ ಮೇಡಮ್, ಇವರು ಮೇಕಪ್ಗೋಸ್ಕರ ಬಂದಿದ್ದಾರೆ ಅಂತ ಅಂದ. ಆದಿರಾ ತಕ್ಷಣ, ಒಂದ್ ಪುಟ್ಟ ಮಗುಗೆ ಮೇಕಪ್ ಮಾಡಕ್ಕೆ ಇಬ್ರು ಹುಡುಗಿರಾ? ಅಂಡ್ ಹೃದಿಕಾಗೆ ಮೇಕಪ್ ಯಾಕೆ ಬೇಕು? ಅವಳು ವಯಸ್ಸೆಷ್ಟು? ಈ ರಾಜವಂಶಿ ಸರ್ ನಿಜವಾಗ್ಲೂ ಸತ್ತ ದೀಪದ ತರ ಆಡ್ತಾರೆ ಅಂದ್ಲು. ಆದಿರಾ ಮಾತು ಕೇಳಿ ವಿವಾನ್ ನಗೋಕ್ ಶುರು ಮಾಡ್ದ. ಆದ್ರೆ ಬೇಗನೆ ತನ್ನ ನಗುವನ್ನ ಕಂಟ್ರೋಲ್ ಮಾಡ್ಕೊಂಡು, ಮೇಡಮ್, ಈ ಮೇಕಪ್ ಆರ್ಟಿಸ್ಟ್ ಹೃದಿಕಾಗಾಗಿ ಅಲ್ಲ, ನಿಮ್ಗಾಗಿ, ಅಂಡ್ ಇವೆಲ್ಲ ನಿಮ್ಗೆ ಅಂಡ್ ಬೇಬಿ ಇಬ್ರಿಗೂ ಅಂತ ಹೇಳ್ದ. ವಿವಾನ್ ಮಾತ್ ಕೇಳಿ ಆದಿರಾ ಅಲ್ಲಿರೋ ಸಾಮಾನ್ಗಳನ್ನ ನೋಡ್ತಾನೆ ಇದ್ಲು. ರುದ್ರ ಉದ್ದೇಶ ಪೂರ್ವಕವಾಗಿಯೇ ತನ್ನನ್ನ ತೊಂದರೆಗೆ ಸಿಕ್ಕಿಸ್ತಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಯ್ತು. ಅವಳು ಮುಖವನ್ನ ಕೋಣದ ಹಾಗೆ ಮಾಡ್ಕೊಂಡು, ನಾನ್ ನಿನ್ನನ್ನ ಬಿಡಲ್ಲ ರಾಜವಂಶಿ ಸರ್, ನೀನ್ ನಿಜವಾಗ್ಲೂ ಒಂದು ಯೂಸ್ಲೆಸ್ ಪರ್ಸನ್ ಅಂತ ಅನ್ಲು. ವಿವಾನ್ ಇದನ್ನ ಕೇಳಿ ನಗೋಕ್ ಶುರು ಮಾಡ್ದ. ಆದ್ರೆ ಈ ಬಾರಿನೂ ಬೇಗನೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಆ ದಿನ ಆ ಇಬ್ರು ಹುಡುಗಿಯರ್ನ ಒಳಗಡೆ ಕರ್ಕೊಂಡು ಹೋದ್ಲು. ಮೊದ್ಲು ಅವಳು ಹೃದಿಕಾಳಿಗಾಗಿ ಬಂದಿರೋ ಡ್ರೆಸ್ ಓಪನ್ ಮಾಡಿ ನೋಡಿದ್ಲು. ಅದರಲ್ಲಿ ಒಂದಲ್ಲ 2 ಡ್ರೆಸ್ ಇತ್ತು. ಒಂದ್ ವೇಳೆ ಹೃದಿಕಾಗೆ ಮೊದಲನೇ ಡ್ರೆಸ್ ಕಂಫರ್ಟ್ ಇಲ್ಲ ಅಂದ್ರೆ ಇನ್ನೊಂದನ್ನ ಹಾಕಿಸ್ಬಹುದು ಅನ್ನೋದು ರುದ್ರನ್ ಪ್ಲಾನ್. ಆಮೇಲೆ ಆ ದಿನ ತನ್ನದೇ ಡ್ರೆಸ್ ನೋಡಿದ್ಲು. ಅದು ಸಖತ್ ಬ್ಯೂಟಿಫುಲ್ ಆಗಿರೋ ಬ್ಲ್ಯಾಕ್ ಹಾಫ್ ಶೋಲ್ಡರ್ ಗೌನ್ ಆಗಿತ್ತು. ಅದನ್ನ ನೋಡ್ತಿದಂತೆ ಆದಿಲಾಳ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು. ಅದ್ರ ಪಕ್ಕದಲ್ಲೇ ರುದ್ರನ್ಗೂ ಮ್ಯಾಚ್ ಆಗೋ ತರಹದ ಬ್ಲ್ಯಾಕ್ ಡ್ರೆಸ್ ಇತ್ತು. ಹೃದಿಕಾಗೆ ಬ್ಲ್ಯಾಕ್ ಅಂಡ್ ವೈಟ್ 2 ಫ್ರಾಕ್ ಇತ್ತು. ಆದ್ರೆ ಆದಿರಾ ಮಗುನ ಬ್ಲ್ಯಾಕ್ ಫ್ರಾಕ್ ನಲ್ಲೇ ರೆಡಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಲು. ಆವಾಗ ಅವರಿಬ್ರು ಮ್ಯಾಚಿಂಗ್ ಆಗಿ ಕಾಣಿಸ್ತಾರೆ ಅಂತ. ಅಷ್ಟರಲ್ಲಿ ವಿಮಾನ್ ಹೊರಗಡೆ ಬಂದು ಕಾರ್ ಹತ್ತಿ ಭವನದಿಂದ ಹೊರಡೋಕೆ ರೆಡಿ ಆಗ್ತಿದ್ದಾಗ ಅವನಿಗೆ ರುದ್ರನ ಕಾಲ್ ಬಂತು. ಅವನು ತಕ್ಷಣ ಅಟೆಂಡ್ ಮಾಡ್ದ. ರುದ್ರನ ವಾಯ್ಸ್, ಅವಳು ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ ಕೇಳ್ತು. ವಿವಾನ್ ಆದಿರಾಳ ಮಾತುಗಳನ್ನ ನೆನೆಸ್ಕೊಂಡ. ನೆಕ್ಸ್ಟ್ ಸೆಕೆಂಡ್ ಅವನು ಹೇಗೋ ನಗುವನ್ನ ಕಂಟ್ರೋಲ್ ಮಾಡ್ಕೊಂಡು, ಏನೂ ಇಲ್ಲ ಸರ್, ಅವರು ನಿಮ್ಮನ್ನ ಯೂಸ್ಲೆಸ್ ಅಂಡ್ ವರ್ತ್ಲೆಸ್ ಪರ್ಸನ್ ಅಂತ ಕರಿತಿದ್ರು ಅಂತ ಹೇಳ್ದ. ರುದ್ರ ಬೇಗನೆ, ಯಾರು ಅಂತ ಕೇಳ್ದ. ವಿವಾನ್ ತಕ್ಷಣ, ಅದು ನನಗ್ ಗೊತ್ತಿಲ್ಲ ಸರ್, ನಿಮಗ್ ಗೊತ್ತಿರ್ಬೋದು ಅಂತ ನಾನು ಅನ್ಕೊಂಡಿದೀನಿ, ಅಥವಾ ನೀವ್ ಹೇಳಿದ್ರೆ ನಾನು ಆದಿರಾ ಮೇಡಮ್ನ ಕೇಳ್ಬಹುದಾ ಅಂದ. ರುದ್ರ ತಕ್ಷಣ, ನೀನ್ ಅವಳ ಹತ್ರ ಹೋದ್ರೆ ಹುಷಾರಾಗಿರೋ ಅಂತ ವಾರ್ನ್ ಮಾಡ್ದ. ಯು ಫೂಲ್ ಅಂತ ಹೇಳಿ ಅವನು ಕಾಲ್ ಕಟ್ ಮಾಡ್ದ. ಅವಳು ಇಷ್ಟೆಲ್ಲ ನಾನ್ಸೆನ್ಸ್ ಮಾತುಗಳನ್ನ ಆಡ್ತಿದ್ದಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಕೋಪದಿಂದಲೇ, ಇರು, ಮನೆಗೆ ಬಂದ್ಮೇಲೆ ನಾನು ನಿನಗೆ ಹೇಳ್ತೀನಿ, ಈ ಹುಡುಗಿ ಎಲ್ರ ಮುಂದೆ ನನ್ನ ಇಮೇಜನ್ನ ಹಾಳು ಮಾಡ್ತಾಳೆ ಅನ್ಕೊಂಡ. ಅಷ್ಟರಲ್ಲಿ ಆದಿರಾ ತನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕನ್ನಡಿ ಮುಂದೆ ಕೂತಿದ್ಲು. ಹೃದಿಕಾಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅವಳು ಆಮೇಲೆ ರೆಡಿ ಆಗೋಣ ಅಂತ ಅನ್ಕೊಂಡಿದ್ಲು. ಮೇಕಪ್ ಆರ್ಟಿಸ್ಟ್ ಅವಳಿಗೆ ಮೇಕಪ್ ಮಾಡ್ತಿದ್ರು. ಆದಿರಾ ಸ್ಮೈಲ್ ಮಾಡ್ತಾ ತನ್ನನ್ನೇ ತಾನು ಕನ್ನಡಿಲಿ ನೋಡ್ಕೊಂಡು ಆಮೇಲೆ ಹೃದಿಕಾನ ನೋಡ್ತಿದ್ಲು. ಈ ತರಹ ಪಾರ್ಟಿಗೋಸ್ಕರ ರೆಡಿ ಆಗ್ತಿರೋದು ಅವಳಿಗೆ ಇದೇ ಫಸ್ಟ್ ಟೈಮ್. ಅವಳ ಹಾರ್ಟ್ ಬೀಟ್ ತುಂಬಾನೇ ಜೋರಾಗಿತ್ತು. ಅವಳು ಪೂರ್ತಿ ರೆಡಿ ಆದ್ಮೇಲೆ ಇಬ್ರು ಮೇಕಪ್ ಆರ್ಟಿಸ್ಟ್ ಹೊರಟೋದ್ರು. ಟೈಮ್ ಆಲ್ರೆಡಿ 7:45 ಆಗಿತ್ತು. ಸೊ ಆದಿರಾ ಹೃದಿಕಾನ ರೆಡಿ ಮಾಡೋಕೆ ಹೋದ್ಲು. ಅವಳು ಹೃದಿಕಾನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ ಹಾಗೆ ಡೋರ್ ಸಡನ್ ಆಗಿ ಓಪನ್ ಆಯ್ತು ಅಂಡ್ ರುದ್ರ ಒಳಗ್ ಬಂದ. ಆದಿರಾಳನ್ನ ಬೈಬೇಕು ಅನ್ನೋ ಕೋಪದಲ್ಲೇ ಅವನು ಬಂದಿದ್ದು.
ಆದ್ರೆ ಆದಿರಾಳನ್ನ ಪೂರ್ತಿ ರೆಡಿ ಆಗಿರೋ ಲುಕ್ನಲ್ಲಿ ನೋಡಿದ ತಕ್ಷಣ ಅವನು ಶಾಕ್ ಆಗಿ ಫ್ರೀಸ್ ಆದ. ಅವನ ಹಾರ್ಟ್ ಬೀಟ್ ಒಂದೇ ಕ್ಷಣ ನಿಂತು ಹೋದ ಹಾಗೆ ಫೀಲ್ ಆಯ್ತು. ಆದಿರಾ ಅವನನ್ನ ನೋಡಿ ಸ್ಮೈಲ್ ಮಾಡಿ, ಏನಾಯ್ತು ರಾಜವಂಶಿ ಸರ್, ಬಾಗ್ಲಲ್ಲೇ ಯಾಕೆ ನಿಂತಿದ್ದೀರಾ, ಒಳಗ್ ಬನ್ನಿ ಅಂದ್ಲು. ಹೀಗೇಳ್ತಾ ಅವಳು ತನ್ನ ಕೂದಲನ್ನ ಮೆಲ್ಲಗೆ ಸೌರಿ ರುದ್ರನ್ ಗಮನ ಸೆಳೆಯೋ ತರ ಲೈಟ್ ಆಗಿ ತೂಗಾಡಿದ್ಲು. ರುದ್ರ ಒಳಗ್ ಬರ್ತಿದ್ ಹಾಗೆ ಅವನ್ ಗಂಟ್ಲು ಒಣಗಿದಂತಾಯ್ತು. ಅವನು ಒಮ್ಮೆ ರುದಿಕಾನ ನೋಡಿ ಆಮೇಲೆ ಆದಿರಾಳ ಕಡೆ ತಿರುಗಿ, ನಾನ್ ನಿನ್ಗೆ ಒಂದ್ ವಿಷಯ ಹೇಳ್ಬೇಕು ಅಂದ. ಆದಿರಾ ಬೇಗನೆ ಹತ್ರ ಬಂದು, ಪ್ಲೀಸ್ ಹೇಳಿ ರಾಜವಂಶಿ ಸರ್, ನಾನು ಅದೇ ಕೇಳೋಕೆ ವೆಯ್ಟ್ ಮಾಡ್ತಿದ್ದೆ ಅಂದ್ಲು. ಅವಳು ಹಾಗೆ ಹೇಳ್ತಿದ್ದಾಗ ರುದ್ರ ತನ್ನನ್ನ ಹೊಗಳ್ತಾನೆ ಅಂತ ಅವಳು ಆಸೆ ಪಡ್ತಿದ್ಲು. ಅವನು ಆದಿರಾಳನ್ನ ನೋಡ್ತಿದ್ದ ರೀತಿ ಖಂಡಿತವಾಗಿಯೂ ಅವಳು ಅಪ್ರಿಸಿಯೇಷನ್ಗೆ ಅರ್ಹಳಾಗಿದ್ಲು. ರುದ್ರನ ಮನ್ಸಲ್ಲಿ ಹೊಗಳಿಕೆಯ ಮಾತುಗಳೇ ತುಂಬಿದ್ವು. ಅವನು ಮತ್ತೆ, ನಾನು ನಿನ್ಗೆ ಸತ್ಯನೇ ಹೇಳ್ಬೇಕಾ ಅಂತ ಕೇಳ್ತ. ಆದಿರಾ ನಗ್ತಾ, ರಾಜವಂಶಿ ಸರ್, ಇನ್ನು ಎಷ್ಟು ಟೈಮ್ ವೇಟ್ ಮಾಡಿಸ್ತೀರಾ, ಕೆಳಗ್ ಪಾರ್ಟಿಗೆ ಟೈಮ್ ಆಯ್ತು, ನಾವು ಮೂವರು ಹೋಗ್ಬೇಕು, ಹೇಳಿ ನೀವು ನನ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳ್ತಾ ಅವಳು ತನ್ನ ಕೆಳ ತುಟಿಯನ್ನ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿದ್ಲು. ಅವಳ ಆ ಸನ್ನೆ ರುದ್ರನ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅವನು, ಹೃದಿಕಾ ಡೈಪರ್ ಅನ್ನ ಕೇರ್ಫುಲ್ ಆಗಿ ಚೆಕ್ ಮಾಡು ಅಂತ ಹೇಳ್ಬೇಕು ಅನ್ಕೊಂಡೆ. ನಾನ್ ಕೇಳಿದ್ಮೇಲೆ ನೀನೊಳಗೆ ಚೆನ್ನಾಗಿ ಫೀಡ್ ಮಾಡಿದ್ಯಾ ಅಂತ ಗೊತ್ತು. ಅವಳು ಊಟ ಮಾಡಿದ ತಕ್ಷಣ ಸ್ಪೋರ್ಟ್ ಆಗೋ ಚಾನ್ಸ್ ಇದೆ, ಸೊ ನಾವು ಅವಳನ್ನ ಹುಷಾರಾಗಿ ಗಾರ್ಡನ್ ಕರ್ಕೊಂಡು ಹೋಗ್ಬೇಕು ಅಂದ. ಆದಿರಾ ಅವನನ್ನ ನೋಡಿ ಶಾಕ್ ಆದ್ಲು. ರುದ್ರ ತನ್ನ ಹೊಗಳ್ತಾನೆ ಅಂತ ಅನ್ಕೊಂಡಿದ್ಲು, ಆದ್ರೆ ಅವನ ಮಾತುಗಳು ಪೂರ್ತಿ ಡಿಫ್ರೆಂಟ್ ಆಗಿದ್ವು. ಅವಳು, ಇದನ್ ಹೇಳೋಕೆ ಅಷ್ಟೇ ಬಂದಿದ್ದೀರಾ ಅಂದ್ಲು. ರುದ್ರ ತಕ್ಷಣ, ಯಾಕೆ, ನೀನ್ ಬೇರೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕೇಳ್ದ. ಆದಿರಾ ಇರಿಟೇಟ್ ಆಗಿ, ಅಫ್ಕೋರ್ಸ್ ನಾಟ್, ನೀವು ನನ್ನ ಹತ್ರ ಮಾತ್ರ ಈ ತರಹದ ಮಾತುಗಳನ್ನ ಆಡ್ತೀರಾ, ನಿಮ್ ಒಳ್ಳೆಯ ಮಾತುಗಳೆಲ್ಲ ಬೇರೆಯವ್ರ ಮುಂದೆ ಮಾತ್ರ ಹೊರಗೆ ಬರುತ್ತೆ ಅಲ್ವಾ ಅಂದ್ಲು. ರುದ್ರ ನಗ್ತಾ ಅಂದ, ಹೌದು, ನಿಶಾ ತರ. ನಾನು ಅವಳನ್ನ ನೋಡಿದಾಗ ಅವಳನ್ನ ಹೊಗಳ್ತಾನೆ ಇರ್ಬೇಕಂತ ಅನ್ಸುತ್ತೆ. ಅವಳು ಹೇಗ್ ಕಾಣಿಸ್ತಾಳೆ, ಹೋ ಗಾಡ್, ಅವಳು ರಿಯಲ್ ಆಗಿ ಅಮೇಝಿಂಗ್ ಆಗಿದ್ದಾಳೆ. ಆದಿರಾ ಕೋಪದಿಂದ ಹಲ್ ಕಡಿತಾ, ಮಿಸ್ಟರ್ ರಾಜವಂಶಿ, ನಿಮ್ಮ ಈ ಅಮೇಝಿಂಗ್ ಮಾತುಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅವಳು ಅದ್ಭುತವಾಗಿ ಕಾಣೋ ಹಾಗೆ ನಾನೇನ್ ಮಾಡಬಲ್ಲೆ, ನನ್ನನ್ನು ಕೋಪ ಮಾಡ್ಕೊಳಕ್ ಮಾಡಬೇಡಿ, ಇದ್ದಿದ್ರೆ ಪಾರ್ಟಿ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನನ್ನ ಹತ್ರ ಅಷ್ಟು ಲವ್ಲಿಯಾಗಿ ಮಾತಾಡಿ ಆಮೇಲೆ ಬೇರೆಯವ್ರ ಹತ್ರ ಹೋಗಿ ಕಾಂಪ್ಲಿಮೆಂಟ್ ಕೊಡ್ತೀರಾ, ನೀವೊಬ್ಬ ದೊಡ್ಡ ಫೂಲ್. ಹೀಗೆ ಹೇಳ್ತಾ ಅವಳು ಹೃದಿಕನ ಎತ್ಕೊಂಡು ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ತಕ್ಷಣ, ನೀನೀಗ ಎಲ್ಲಿಗೆ ಹೋಗ್ತಿದ್ಯಾ ಅಂದ. ಆದಿರಾ ಕೋಪದಿಂದಲೇ, ಹಾಗಾದ್ರೆ ಇಲ್ಲಿದ್ದು ನಾನೇನ್ ಮಾಡ್ಲಿ, ನಿಮ್ಮ ನಾನ್ ಸೆನ್ಸ್ ಮಾತುಗಳನ್ನ ಕೇಳ್ಕೊಂಡು ಕೂತ್ಕೋಬೇಕಾ, ಆ ನಿಶಾನ ಹೊಗಳಿ ನೀವು ಬರೆಯೋ ಲಾಂಗ್ ಡಿಸ್ಟೆನ್ಸ್ ಕೇಳ್ಬೇಕಾ ಅಂತ ಕೇಳಿದ್ಲು. ರುದ್ರ ನಗ್ತಾ, ಸರಿ, ನಾನು ಅವಳನ್ನ ಹೊಗಳಲ್ಲ, ಆದ್ರೆ ಅಟ್ಲೀಸ್ಟ್ ಇಲ್ಲೇ ವೇಟ್ ಮಾಡು, ನಾನು ಕೂಡ ರೆಡಿ ಆಗ್ಬೇಕಲ್ವಾ, ನೀವಿಬ್ರು ಪಾರ್ಟಿಗೆ ಒಬ್ರೇ ಹೋಗೋ ಹಾಗಿಲ್ಲ, ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಇದು ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ಆಗಿರ್ಬೇಕು, ಮೈ ಡಿಯರ್ ಸ್ವೀಟ್ ಹಾರ್ಟ್ ಅಂದ. ಅವನು ಸ್ವೀಟ್ ಹಾರ್ಟ್ ಅಂತ ಕರೆದಾಗ ಆದಿರಾಳ ಮುಖ ಲೈಟ್ ಆಗಿ ಕೆಂಪಾಯ್ತು. ಅವಳು ಹುಬ್ಬು ಗಂಟಿಕ್ಕಿ, ನಾನು ಕೆಳಗಡೆ ಹಾಲ್ನಲ್ಲಿ ವೇಟ್ ಮಾಡ್ತೀನಿ, ನೀವು ಬನ್ನಿ, ನನಗೆ ಇಲ್ಲಿ ಉಳಿಯೋಕೆ ಇಷ್ಟ ಇಲ್ಲ, ನಿಮ್ಮ ಮಾತುಗಳು ನನ್ನನ್ನು ತುಂಬಾನೇ ಇರಿಟೇಟ್ ಮಾಡಿವೆ, ನಾನು ಕೆಳಗೆ ಹೋಗಿ ನನ್ನ ಮೂಡ್ ಚೇಂಜ್ ಮಾಡ್ಕೊಳ್ಳೋಕೆ ಏನಾದರೂ ಸ್ವೀಟ್ ತಿಂತೀನಿ ಅಂತ ಹೇಳ್ತಾ ಮುಖ ತಿರುಗಿಸಿ ಬೇಗನೆ ಹೊರಟೋದ್ಲು. ಆದಿರಾ ಕೆಳಗೋಗಿ ಡೈನಿಂಗ್ ಟೇಬಲ್ ಮೇಲಿದ್ದ ಸ್ವೀಟ್ ಬಾಕ್ಸ್ಗಳನ್ನ ನೋಡಿದ್ಲು. ಅವಳಿಗೆ ನಿಜವಾಗ್ಲೂ ಏನಾದ್ರೂ ಸ್ವೀಟ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ರುದ್ರ ಆದಿರಾಳ ಮಾತಿಗೆ ನಗ್ತಾ, ಒಂದು ನಿಮಿಷ, ನಾನು ನಿನ್ನ ಹತ್ರ ಬರ್ತೀನಿ, ಆಮೇಲೆ ನಾನು ನಿನ್ನ ಎಲ್ಲ ಸಿಹಿ ಹುಳಿ ಅಂಡ್ ಸಪ್ಪೆ ಇರೋ ವಿಷಯಗಳನ್ನ ತಿನ್ಬೇಕು ಅನ್ಕೊಂಡಿದ್ದೀನಿ ಸ್ವೀಟ್ ಹಾರ್ಟ್ ಅಂತ ಹೇಳ್ತಿದ್ದಾಗೆ ಅವನ ಮುಖದಲ್ಲಿ ಒಂದು ದೊಡ್ಡ ಸ್ಮೈಲ್ ಬಂತು. ಆದಿರಾ ಗುಲಾಬ್ ಜಾಮೂನ್ ತಿಂದು ಹೃದಿಕಾಗೂ ಸ್ವಲ್ಪ ತಿನ್ಸಿದ್ಲು. ಅವಳು ತುಂಬಾ ಖುಷಿಯಿಂದ ನಗ್ತಿದ್ಲು. ರುದ್ರ ಸುಮಾರು 15 ನಿಮಿಷದ ನಂತರ ಕೆಳಗ್ ಬಂದ. ಅವನ ಕಣ್ಗಳು ಆದಿರಾ ಅಂಡ್ ಹೃದಿಕಾ ಆಟ ಆಡ್ತಿರೋದನ್ನ ನೋಡ್ತಿದ್ವು. ಆದಿರಾ ಹೃದಿಕಾನ ಸೋಫಾ ಮೇಲೆ ಮಲಗಿಸಿ ಅವಳ ಎದೆಗೆ ಮುಖ ಉಜ್ಜಿ ನಗಿಸ್ತಿದ್ಲು. ಹೃದಿಕಾ ಕೂಡ ಫುಲ್ ಹಾರ್ಟಿಯಾಗಿ ನಗ್ತಿದ್ಲು. ಈ ದೃಶ್ಯ ರುದ್ರನ ಲೈಫ್ ನಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಸೀನ್ ಆಗಿತ್ತು. ಆದ್ರೆ ಅದನ್ನ ನೋಡ್ತಿದ್ದ ಹಾಗೆ ಅವನಿಗೆ ಸ್ವಲ್ಪ ಪೇನ್ ಆಯಿತು. ಈಶಾ ಹೇಗ ಅವನ ಮಗಳನ್ನ ಅವನಿಂದ ದೂರ ಮಾಡಿದ್ಲು ಅನ್ನೋದು ನೆನಪಾಯಿತು. ಅವಳು ಆ ಮಗುನ ವಾಪಸ್ ತರಲೇ ಇಲ್ಲ.
ಒಂದ್ ವೇಳೆ ಆ ಮಗು ಅವನ ಹತ್ರ ಇದ್ದಿದ್ರೆ ರುತಿಕಾ ತರಹಾನೇ ಆ ಮಗು ಕೂಡ ಅವನಿಗೆ ಎಷ್ಟು ಪ್ರಿಯ ಆಗ್ತಿತ್ತು. ಇವತ್ತು ಅವನು ಆ ಮಗುವಿನ ಬರ್ಡೇನು ಸೆಲೆಬ್ರೇಟ್ ಮಾಡ್ತಿದ್ನೇನೋ. ಈಶಾ ಅವನ ಲೈಫ್ಗೆ ಮತ್ತೆ ಬರಲ್ಲ ಅನ್ನೋದು ಗೊತ್ತು. ಅವಳನ್ನ ವಾಪಸ್ ಕೇಳೋಕೆ ಅವನು ಇಷ್ಟಪಡಲ್ಲ. ಅಂಡ್ ಅವಳು ವಾಪಸ್ ಬಂದ್ರು ಅವನವಳಿಗೆ ಏನ್ ಮಾಡ್ತಾನೋ ಯಾರಿಗ್ ಗೊತ್ತು. ಆದ್ರೆ ಆ ಮಗು ರುತಿಕಾ ಅಂಡ್ ಆದಿರಾ ಜೊತೆ ರುದ್ರನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು. ಇದನ್ನೆಲ್ಲ ಯೋಚನೆ ಮಾಡ್ತಿದ್ದ ಹಾಗೆ ರುದ್ರನ್ ಕಣ್ಗಳು ಫುಲ್ ರೆಡ್ ಆಗಿದ್ವು. ಅವನ್ ಕಣ್ಣಲ್ಲಿ ಲೈಟ್ ಆಗಿ ಕಣ್ಣೀರ್ ಬರ್ತಿತ್ತು. ಮೆಟ್ಲುಗಳ ಮೇಲೆ ಅವನನ್ನೇ ನೋಡ್ತಿದ್ದ ಆದಿರಾ ಅವನ ಹತ್ರ ಬಂದು, ಏನಾಯ್ತು ರಾಜವಂಶಿ ಸರ್, ಯಾಕಿಲ್ಲೇ ಹೀಗ್ ನಿಂತಿದ್ದೀರಾ? ಬನ್ನಿ ಪಾರ್ಟಿಗೆ ಹೋಗೋಣ, ಎಲ್ರು ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸರ್ವೆಂಟ್ಸ್ 2-3 ಸಾರಿ ಬಂದು ಕರೆದು ಹೋಗಿದ್ದಾರೆ ಅಂದ್ಲು. ಅವಳ ಮಾತು ಕೇಳಿ ರುದ್ರ ಎಚ್ಚರಗೊಂಡು ಲೈಟ್ ಆಗಿ ನಗ್ತಾ, ಏನೂ ಇಲ್ಲ, ನಾನು ಸುಮ್ಮನೆ ಸ್ವಲ್ಪ ಹೊತ್ತು ಹೊರಗೋಗೋಣ ಅಂತ ಯೋಚಿಸ್ತಿದ್ದೆ ಅಂತ. ಆ ದಿನ ಶಾಕ್ ಆಗಿ ಅವನನ್ನ ನೋಡಿದ್ಲು. ಅವಳು ಮುಖ ತಿರುಗಿಸಿ, ನೀವು ಇನ್ನೂ ನನ್ನನ್ನ ಮದ್ವೆ ಆಗಿಲ್ಲ, ಅಷ್ಟರಲ್ಲೇ ನೀವು ಹನಿಮೂನ್ ಬಗ್ಗೆ ಯೋಚಿಸ್ತಿದ್ದೀರಾ? ಏನಾದ್ರೂ ಪ್ಲಾನ್ ಮಾಡಿದೀರಾ? ಮಜಾ ಮಾಡ್ಬಿಟ್ಟು ಆಮೇಲೆ ನನ್ನನ್ನ ಬಿಟ್ಟು ಹೋಗೋಣ ಅಂತಿದ್ದೀರಾ ಅಂದ್ಲು. ಅವಳ ಮಾತಿಗೆ ರುದ್ರ ಫುಲ್ ಶಾಕ್. ಅವನ್ ಕೋಪದಲ್ಲಿ, ನೀನ್ ಈ ತರ ನಾನ್ ಸೆನ್ಸ್ ಮಾತಾಡಿದ್ರೆ ನೀನ್ ಮುಖ ಮುರಿತೀನಿ. ನಾನಿಲ್ಲಿ ಮಜಾ ಮಾಡೋಕ್ ಬಂದಿಲ್ಲ. ನಾನೀಗ ನೀನು ಸ್ವಲ್ಪ ಮಜಾ ತೋರಿಸ್ಬೇಕಾ? ನಾನೇನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ನಾನ್ ಈಗ್ಲೇ ನಿನ್ನನ್ನ ಬೆಡ್ ಮೇಲೆ ಮಲಗಿಸ್ತೀನಿ. ಆಮೇಲೆ ನೋಡ್ತೀನಿ ನಿನ್ಗೆ ಎಷ್ಟು ಧೈರ್ಯ ಇರುತ್ತೆ ಅಂತ ಅಂದ. ಅವನ್ ಮಾತ್ ಕೇಳಿ ಆದಿರಾ ಬಾಯಿಗೆ ಕೈ ಇಟ್ಕೊಂಡ್ಲು. ಅವಳು ಸುಮ್ಮನೆ ಫನ್ನಿಯಾಗಿ ಅಂದಿದ್ದೆ. ಆದ್ರೆ ರುದ್ರನ ಆನ್ಸರ್ ಕೇಳಿ ಅವಳಿಗೆ ನಗು ಬಂತು. ರುದ್ರ ಸಿಟ್ಟಿನಿಂದ ನೋಡಿ, ನಿನ್ ಹಲ್ಲುಗಳನ್ನ ತೋರಿಸ್ಬೇಡ, ಇಲ್ಲಾಂದ್ರೆ ನಾನು ಅವನ್ನ ಮುರಿದು ಹಾಕ್ತೀನಿ. ನನ್ಗೆ ಆಲ್ರೆಡಿ ನಿನ್ ಮೇಲೆ ಕೋಪ ತುಂಬಾ ಇದೆ. ನೀನ್ ನನ್ನನ್ನ ಯೂಸ್ಲೆಸ್ ದೀಪ ಅಂಡ್ ಆರ್ ಹೋಗಿರೋ ದೀಪ ಅಂತ ಕರೆದಿದ್ಯಾ. ಇನ್ನೊಂದಷ್ಟು ದಿನ ವೇಟ್ ಮಾಡು, ನಾನ್ ನಿನ್ಗೆ ನನ್ನ ಆರು ಹೋಗಿರೋ ದೀಪ ಅಲ್ಲ, ಬೆಳಗಿರೋ ದೀಪ ಯಾವುದು ಅಂತ ಸರಿಯಾಗಿ ಪರಿಚಯಿಸ್ತೀನಿ ಅಂದ. ಆದಿರಾ ಅವನ್ ಮೀನಿಂಗ್ ಅರ್ಥ ಮಾಡ್ಕೊಂಡು ಶಾಕ್ ಆಗಿ ಅವನನ್ನ ನೋಡಿ, ನಾನದನ್ನ ಅರ್ಥ ಮಾಡ್ಕೊಂಡು ಹೇಳಿರ್ಲಿಲ್ಲ. ನಾನ್ ನಿಮ್ಮನ್ನ ಆರು ಹೋಗಿರೋ ದೀಪ ಅಂತ ಕರೆದಿಲ್ಲ. ನಾನಿನ್ನೂ ನಿಮ್ ದೀಪನ ಮೀಟ್ ಮಾಡಿಲ್ಲ. ಸೊ ಅದು ಹಾರು ಹೋಗಿದ್ಯೋ ಅಥವಾ ಬೆಳಗಿದ್ಯೋ ಅಂತ ನನಗೆ ಗೊತ್ತಾಗುತ್ತೆ ಅಂದ್ಲು. ರುದ್ರ ತಕ್ಷಣ, ಪರವಾಗಿಲ್ಲ ಬಿಡು, ಸ್ವಲ್ಪ ಶಾಂತವಾಗಿರು ಸ್ವೀಟ್ ಹಾರ್ಟ್ ಅಂದ. ಆದಿರಾ ಬೇಗನೆ, ಓ ನಾನು ಹೇಳದ್ದು ಅದಲ್ಲದಿದ್ದಾಗ ಅಂತ ಏನೇನೋ ಮಾತಾಡ್ತಿದ್ಲು. ಅವಳು ಮಾತಾಡ್ತಾನೆ ಇದ್ಲು. ಅಷ್ಟರಲ್ಲಿ ರುದ್ರ ರುದಿಕಾನ ತನ್ನ ಮಡ್ಲಲ್ಲಿ ಎತ್ಕೊಂಡು ಆಮೇಲೆ ಆದಿರಾ ಕೈ ಹಿಡಿದು ಪಾರ್ಟಿ ನಡೆಯೋ ಗಾರ್ಡನ್ ಕಡೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಪೂರ್ತಿ ಸೈಲೆಂಟ್ ಆಗ್ಬಿಟ್ಲು. ಹೊರಗಿನವ್ರ ಮುಂದೆ ಅವಳ ನಾಲ್ಗೆ ಮೇಲೆ ಅವಳಿಗೆ ಕಂಟ್ರೋಲ್ ಇರ್ಲಿಲ್ಲ. ಯಾವಾಗ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಿದ್ಲು. ಆದ್ರೆ ಈಗ ಹೇಗೋ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಿದ್ಲು. ಅವ್ರ ಮೂವರು ಹೊರಗ್ ನಡೀತಾ ಬರ್ತಿದ್ದ ಹಾಗೆ ಅವರಿಗೋಸ್ಕರ ವೇಟ್ ಮಾಡ್ತಿದ್ದ ಮೀಡಿಯಾದವರು ತಕ್ಷಣ ಅವ್ರ ಮುಂದೆ ಬಂದು ಕ್ಯಾಮ್ರಾಗಳಲ್ಲಿ ಫೋಟೋಸ್ ಕ್ಲಿಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ರುದಿಕಾ ರುದ್ರನ್ ಮಡ್ಲಲ್ಲಿ ಇದ್ಲು. ಈಗ ರುದ್ರ ರುದಿಕಾನ ತಗೊಂಡು ಆದಿರಾ ಮಡ್ಲಲ್ಲಿ ಇಟ್ಟು ಅವಳ ಸೊಂಟದ ಮೇಲೆ ಕೈ ಇಟ್ಟ. ಆದಿರಾಳ ಹಾರ್ಟ್ ಬೀಟ್ ಫುಲ್ ಸ್ಪೀಡ್ ಆಯ್ತು. ಮೀಡಿಯಾದವರು ರುದ್ರನನ್ನ ನೋಡಿ, ಸರ್, ನೀವು ನಿಮ್ ಮಗಳು ಜೊತೆ ಒಬ್ರೇ ಬರ್ತೀರಾ ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಮ್ ಜೊತೆ ಇರೋ ಈ ಲೇಡಿ ಯಾರು? ಅವ್ರನ್ನ ಮೀಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಅಂತ ಕೇಳ್ದ. ರುದ್ರ ಲೈಟ್ ಆಗಿ ಸ್ಮೈಲ್ ಮಾಡಿ, ವೈ ನಾಟ್, ಇವಳು ನನ್ನ ಫ್ಯೂಚರ್ ವೈಫ್, ಅಷ್ಟೇ ಅಲ್ಲ ನನ್ನ ಲೈಫ್ ಪಾರ್ಟ್ನರ್ ಶ್ರೀಮತಿ ಆದಿರಾ ರುದ್ರ ರಾಜವಂಶಿ ಅಂದ. ಅವ್ರು ಇದನ್ನ ಹೇಳ್ತಿದ್ದಾಗೆ ಆದಿರಾಳ ಹಾರ್ಟ್ ಬೀಟ್ ಒಂದು ಕ್ಷಣ ನಿಂತೇ ಹೋಯ್ತು. ಅವಳು ರುದ್ರನನ್ನ ನೋಡ್ತಿದ್ಲು. ರುದ್ರ ನಗ್ತಾ ಅವಳನ್ನ ನೋಡಿ, ನಗು ಸ್ವೀಟ್ ಹಾರ್ಟ್, ನಮ್ಮ ಮೂವರ ಫೋಟೋಸ್ ಚೆನ್ನಾಗಿ ಬರಬೇಕು ಅಂದ. ಇದು ನಮ್ಮ ಫ್ಯಾಮಿಲಿ ಫೋಟೋ ಆಗಿ ಫಸ್ಟ್ ಪಿಕ್, ಇದನ್ನ ನಾನು ನಮ್ಮ ಬೆಡ್ರೂಮ್ನಲ್ಲಿ ಹಾಕ್ತೀನಿ ಅಂತ ಹೇಳ್ದ. ಇದನ್ನ ಕೇಳಿ ಆದಿರಾಳ ಕಣ್ಣಲ್ಲಿ ನೀರ್ ಬಂತು. ಇಲ್ಲಿ ತನಕ ಅವಳು ರುದ್ರನ್ ಮಾತುಗಳನ್ನ ಸುಮ್ಮನೆ ತಮಾಷೆ ಅಂತ ಅನ್ಕೊಂಡಿದ್ಲು. ಬಹುಶಃ ತಾನವನಿಗೆ ಏನೋ ಮಾತಾಡಿದ್ದಕ್ಕೆ ಅವನು ಸೇಡ್ ತೀರಿಸ್ಕೊಳ್ಳೋಕೆ ಹೀಗ್ ಮಾಡ್ತಿದ್ದಾನೆ ಅನ್ಕೊಂಡಿದ್ಲು. ಆದ್ರೆ ಇವತ್ತು ಮೀಡಿಯಾ ಮುಂದೆ ತನ್ನ ಹೆಂಡತಿ ಅಂತ ಇಂಟ್ರೊಡ್ಯೂಸ್ ಮಾಡೋ ಮೂಲಕ ಅವನು ತಮಾಷೆ ಮಾಡ್ತಿಲ್ಲ ಅಂತ ಪ್ರೂವ್ ಮಾಡ್ದ. ರುದ್ರ ಆವಾಗ್ಲೇ ತನ್ನ ಮಾತುಗಳನ್ನ ಸಾಬೀತುಪಡಿಸಿದ್ರು. ಇವತ್ತು ಆದಿರಾ ನಿಜವಾಗ್ಲೂ ರುದ್ರನ್ಗೆ ಮನ್ಸನ್ನ ಸೋತ್ಬಿಟ್ಲು.